ಹೌದಮ್ಮ, ಸರಿ ಬಿಡು. ಯಾಕೆ ಚಂಪ ಅಳ್ತಾ ಇದೀಯಾ? ಯಾರು ನೆಗಡಿ ಬಿದ್ಲು? ನಾನೇ ನನ್ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳಿ? ಚಂಪಾ, ನಿನ್ ಕಷ್ಟ ಏನು ಅಂತ ನನ್ನ ಹತ್ರ ಹೇಳ್ಕೊಳೆ. ನಿನ್ನ ಹತ್ರ ಹೇಳ್ಕೊಂಡ್ರೆ ನನ್ ಕಷ್ಟ ಪರಿಹಾರ ಆಗಲ್ಲ. ಚಂಪಾ, ನಾನು ಈ ಮನೆ ಎಳಿಯ, ನಿನ್ನ ಕಷ್ಟನ ನನ್ನ ಹತ್ರ ಹೇಳ್ಕೊಳೆ. ಯಾರು ಬೇಡ, ನನ್ನ ಹತ್ರ ಹೇಳ್ಕೊಳ. ಯಾರಿಂದಲೂ ಸಾಧ್ಯ ಇಲ್ಲ, ಒಬ್ರಿಂದ ಮಾತ್ರ ಸಾಧ್ಯ. ಅದಕ್ಕೆ ಚಂಪಾ, ವೈ ಆರ್ ಯು ಕ್ರೈಯಿಂಗ್? ವಾಟ್ಸ್ ಯುವರ್ ಪ್ರಾಬ್ಲಮ್? ಅರ್ಜೆಂಟ್ ಆಗಿ ವಿಲೇಜ್ ಹೋಗ್ಬೇಕಾ ಅಥವಾ ಯಾರು ಡೈಯಿಂಗ್ ಕಂಡೀಷನ್ ಅಲ್ಲಿ ಇದ್ದಾರಾ? ಆ ಕಂಡೀಷನ್ ಅಲ್ಲಿ ನಾನೇ ಇದ್ದೀನಿ. ಕೈಲಿ ದುಃಖನ ತಡೆಯಕ್ ಆಗ್ತಾ ಇಲ್ಲ. ಬೇಗ ನಮ್ಮ ಯಜಮಾನ್ರನ್ನ ಕರಿಬಾರ್ದಾ? ಚಂಪಾ, ಅವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನೇನ್ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಅಯ್ಯೋ, ನಿಮ್ಮಿಬ್ರು ಕಿತ್ತಾಟನ ನಿಲ್ಲಿಸ್ಬಾರ್ದಾ? ಅಣ್ಣ, ಸ್ವಲ್ಪ ಬೇಗ ಬರ್ತೀಯಾ? ಏನೇ ನಿನ್ ಗೋಳು? ಅಣ್ಣ, ಗೋಳ್ ನಂದಲ್ಲ, ಇವ್ಳ್ದು. ನಿನ್ ಗೋಳ್ ತೋಡ್ಕೊಳೆ. ಯಜಮಾನ್ರೆ, ಏನ್ ಹೇಳು? ನನ್ ಮದ್ವೆ ಆಗೋಯ್ತು. ನೀವ್ ಹೀಗೆ ಮಲ್ಕೊಂಡಿದ್ರೆ ಆಸ್ಪತ್ರೆಗೆ ಫೋನ್ ಮಾಡಿ ಆಂಬುಲೆನ್ಸ್ ಕರ್ಸ್ಬೇಕಾಗುತ್ತೆ. 20,000 ರೂಪಾಯಿ ಖರ್ಚಾಗುತ್ತೆ. ಏನಾಗಿಲ್ಲ, ನನಗೆ ಏನೂ ಆಗಿಲ್ಲ. ನಗುತ್ತಾ ನಲಿ ನಲಿ ಏನೇ ಆಗಲಿ. ಏನು ಯಜಮಾನ್ರೆ, ನಿಮ್ ಹತ್ರ ನನ್ ಕತೆ ಹೇಳ್ಕೋಬೇಕು. ಸ್ವಲ್ಪ ಸೈಡ್ಗೆ ಬರ್ತೀರಾ? ಏನು ಯಜಮಾನ್ರೆ, ಹಳ್ಳಿನಲ್ಲಿ ನಂದು 5 ಕೋಟಿ ರೂಪಾಯಿ ಆಸ್ತಿ ಇದೆಯಲ್ಲ. ಗೊತ್ತು ಬಿಡೆ, ಅದಕ್ಕೆ ನಾನು ಕಂದಾಯ ಕಟ್ಬಿಟ್ಟು ಆ ಆಸ್ತಿನ ಉಳಿಸ್ಕೊತೀನಿ. ಆದಾಯ ಇಲ್ಲದೆ ಕಂದಾಯ ಯಾರು ಕಟ್ತಾರೆ? ಏನೇ ನೀನ್ ಹೇಳಕೊಟ್ಟಿರೋದು? ನನ್ ತಾಯಿ ತಮ್ಮ ದರ್ಶನ್ ಅಂತ ಆ ಸೋದರ ಮಾವ ಇದನ್ನಲ್ಲ. ಗೊತ್ತು ಬಿಡೆ, ಹುಟ್ಟ ಹಲಾಲ್ ಟೋಪಿ. ಹಳ್ಳಿನಲ್ಲಿ ಗೋಳಿ ಆಡ್ಕೊಂಡಿದ್ದ. 2 ವರ್ಷದ ಕೆಳಗೆ ಯಾರಿಗೂ ಹೇಳ್ದೆ ಕೇಳ್ದೇನೆ ದುಬೈಗೆ ಓಡೋದ. ಒಳ್ಳೇದೇ ಆಯ್ತಲ್ಲೇ, ಅವ್ನ್ ತಂಟೆ ತಕರಾರು ಇಲ್ದಂಗ ಆಯ್ತು ಬಿಡು. ಆದ್ರೆ ಆ ತಂಟೆ ಈಗ ಮತ್ತೆ ಬರ್ತಿದ್ಯಲ್ಲ. ಚಂಪಾ, ನೀನ್ ಅದ್ ಏನ್ ಹೇಳ್ತಾ ಇದೀಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಕಣೆ. ದುಬೈನಲ್ಲಿ ಚೆನ್ನಾಗಿ ದುಡ್ಡು ಮಾಡಿ ಈಗ ಮತ್ತೆ ವಾಪಸ್ ಬರ್ತಿದ್ದಾನಂತೆ. ಬಂದ್ರೆ ಬರ್ಲಿ ಬಿಡು, ಅವ್ನ ಪಾಟಿಗೆ ಅವ್ನು ಇರ್ತಾನೆ. ಆದ್ರೆ ಅವನ್ನ ಸರಿ ದಾರಿಗೆ ತರ್ಬೇಕು ಅಂದ್ರೆ ಅದ್ ನನ್ನಿಂದ ಮಾತ್ರ ಸಾಧ್ಯ ಅಂತ ಅಮ್ಮ ಹೇಳ್ತಿದ್ದಾಳೆ. ತಗೊಂಬಾ. ಅದು ಅಲ್ದೆ ನಮ್ಮ ಆಸ್ತಿ ನಮ್ಮಲ್ಲೇ ಉಳಿಬೇಕು ಅಂದ್ರೆ ಉಳಿಬೇಕು ಅಂದ್ರ ನಾನು ಅವನ್ನ ಮದುವೆ ಆಗ್ಬೇಕಂತೆ. ಆಗು. ಚಂಪಾ, ನೀನೇನು ಯೋಚನೆ ಮಾಡ್ಬೇಡ. ಅದು ನಿನ್ನ ನಾನು ಅದೇ ಬೇಗ ಹೇಳಿ. ಅದ ಕಣೆ, ನಿನ್ನ ನಾನು ಕಾಪಾಡ್ತೀನಿ ಕಣ್ರೆ. ಚಂಪಾ, ಅವನು ಇಲ್ಲಿ ಹೇಗೂ ಬರ್ತಾನೆ ತಾನೆ. ಒಂದ್ ಕೈ ನೋಡ್ಕೊತೀನಿ ಈಗ. ರಾಜಿಯವರೇ, ಗುಡ್ ನ್ಯೂಸ್. ಮದ್ವೆ ಗಂಡು ಬರ್ತಾ ಇದೆ, ವಾಲ್ಗ ಊದ್ಕೊಳ್ಳೋಣ. ಇದೇ ಸರಿಯಾದ ಟೈಮ್. ಹೇಗಾದ್ರೂ ಮಾಡಿ ಆ ದರ್ಶನ್ ಹೆಡ್ಗೆ ಇವಳ ಕಟ್ಟಿ ವಿಲೇಜ್ಗೆ ಓಡ್ಸ. ಸುಮ್ನೆ ಓಡ್ಸಕ್ಕಾಗುತ್ತಾ? ಚಂಪಾ, ಚಂಪಾ. ಅಕ್ಕನ ಮಗಳೇ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಯಾಕೆ ಬಂದೆ? ಅಕ್ಕ ಕಳಿಸಿದಾಳೆ ಮದುವೆ ವಿಷಯ ಮಾತಾಡ್ಕೊಂಡ್ ಬರಕ್ಕೆ. ಏನ್ ಇಲ್ದ್ಯೋನ ಇದು? ರಸ್ತೆಲೆಲ್ಲ ಕಸ, ಪ್ಲಾಸ್ಟಿಕ್, ಪೇಪರ್, ಪೊಲ್ಯೂಷನ್ ಎಲ್ಲಾ ಕಡೆ ಬರೀ ಧೂಳು. ನಾನೇನಾದ್ರೂ 1 ವಾರ ಇಲ್ಲೇ ಇದ್ರೆ ರಸ್ತೆಲಿರೋ ಧೂಳೆಲ್ಲ ನನ್ನ ದೇಹ ಸೇರ್ಕೊಂಡ್ಬಿಡುತ್ತೆ. ಹಾಗಾದ್ರೆ ಈಗಲೇ ಹೊರಟ್ಬಿಡ್ತೀಯಾ? ನೋ ನೇವರ್. ನಾನ್ ಅಂದ್ಕೊಂಡೋ ಕೆಲಸ ಆಗುವವರೆಗೂ ಇಲ್ಲೇ ಇರ್ತೀನಿ.